ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿ ಹತ್ಯೆ ಮಾಡಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಿಂದ ತಪ್ಪಿಸಿಕೊಂಡು 11 ವರ್ಷಗಳಿಂದ ಮಹಾರಾಷ್ಟ್ರದಲ್ಲಿ ತಲೆಮರೆಸಿಕೊಂಡು ಅಲ್ಲಿನ ಪೊಲೀಸರಿಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡುತ್ತಿದ್ದ ಆರೋಪಿಯನ್ನು ಕಲಬುರಗಿ ಸಬ್ ಅರ್ಬನ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿತ್ತಾಪುರ ತಾಲೂಕಿನ ಬಾಗೋಡಿ ಅಂಬರೀಶ್ ಅಂಬಾದಾಸ್ ನಾಟಿಕಾರ್ ಬಂಧಿತ ಆರೋಪಿ ಎಂದು ತಿಳಿದು ಬಂದಿದೆ. 2009ರಲ್ಲಿ ನಗರದ ಬಿದ್ದಾಪುರ ಕಾಲೋನಿಯ ಜೆಬಿ ಕಾಂಪ್ಲೆಕ್ಸ್ ಹತ್ತಿರದಲ್ಲಿ ನಡೆದ ಇಬ್ಬರ ನಡುವಿನ ಗಲಾಟೆಗೆ ಸಂಬಂಧಿಸಿದಂತೆ ಬಂಜಾರಾ ಕ್ರಾಸ್ ಹತ್ತಿರ ಆರೋಪಿ ಅಂಬರೀಶ್ ಕರ್ತವ್ಯದ ಮೇಲೆ ಇದ್ದ ಅಶ್ವಿನ್ ಕುಮಾರ್ ಎಂಬ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದ ಪ್ರಕರಣದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯವು 2011ರಂದು ಆರೋಪಿ ಅಂಬರೀಶ್ಗೆ ಜೀವಾವಧಿ ಶಿಕ್ಷೆ ಮತ್ತು 50,000 ರೂಪಾಯಿ ದಂಡ ವಿಧಿಸಿ ಆದೇಶ ಮಾಡಿತ್ತು. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಇತರೆ ಶಿಕ್ಷಾಬಂದಿ ಆರೋಪಿಗಳೊಂದಿಗೆ ಜಗಳ ಮಾಡಿಕೊಂಡಾಗ ಆರೋಪಿಯನ್ನು ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಇನ್ನು 2014ರಲ್ಲಿ ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಪಿಯನ್ನು ದಾಖಲು ಮಾಡಿದಾಗ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಶೇಲ್ ವಾರ್ಡ್ನಿಂದ ಪರಾರಿಯಾಗಿದ್ದ ಎನ್ನಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಆರೋಪಿಯ ಪತ್ತೆಗಾಗಿ ಕಲಬುರಗಿ ನಗರದ ಸಬ್ ಅರ್ಬನ್ ಉಪವಿಭಾಗ ಪೊಲೀಸ್ ಆಯುಕ್ತರಾದ ಡಿಜಿ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಪಿಐ ಸಂತೋಷ್ ಎಲ್ ತಟ್ಟೆಪಳ್ಳಿ ನೇತೃತ್ವದ ಸಿಬ್ಬಂದಿಗಳಾದ ಭೀಮನಾಯಕ, ಶಶಿಕಾಂತ್, ಚೆನ್ನವೀರೇಶ್ ಅವರನ್ನೊಳಗೊಂಡ ತಂಡ ರಚಿಸಿ ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ಹಾಗೂ ತಾಂತ್ರಿಕವಾಗಿ ಪರಿಶೀಲಿಸಿ ಫೆಬ್ರವರಿ 26ರಂದು ಆರೋಪಿಯನ್ನು ಪುಣೆ ನಗರದಲ್ಲಿ ವಶಕ್ಕೆ ಪಡೆದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ. ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆದ ಸಂತೋಷ್ ಮತ್ತು ಎಸಿಪಿ ಸಬ್ ಅರ್ಬನ್ ರಾಜಣ್ಣ ಅವರು ಮತ್ತು ಇದರಲ್ಲಿ ಸಿಬ್ಬಂದಿಯಾದ ಭೀಮಾ ನಾಯಕ್, ಶಶಿಕಾಂತ್, ಚನ್ನವೀರೇಶ್ ಒಂದು ತುಂಬ ಗಂಭೀರವಾಗಿರುವಂಥ ಪ್ರಕರಣ. 2009ರಲ್ಲಿ ಬೀಟ್ನಲ್ಲಿ ಗಸ್ತಿನಲ್ಲಿರುವ ಸಿಬ್ಬಂದಿಗೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ನಮ್ಮ ಪೊಲೀಸ್ ಸಿಬ್ಬಂದಿ. ಅದರಲ್ಲಿ ಮೃತನಾದ ಸಿಬ್ಬಂದಿ ಹೆಸರು ಅಶ್ವಿನ್ ಕುಮಾರ್. ಮೃತನಾದ ಪೊಲೀಸ್ ಸಿಬ್ಬಂದಿ ಹೆಸರು ಅಶ್ವಿನ್ ಕುಮಾರ್ ತಿವಾರಿ ಅಂತ. 2009ರಲ್ಲಿ ಕೊಲೆ ಆಗಿರುತ್ತೆ. ಕ್ರೈಮ್ ನಂಬರ್ 57/2009. ಇದು ನಮ್ಮ ಎಲ್ಲಿ ಇದು ಗುಲ್ಬರ್ಗ ನಗರದಲ್ಲಿ ಬಿದ್ದಾಪುರ ಕಾಲನಿ ಅಲ್ಲಿ ಗಸ್ತಿನಲ್ಲಿದ್ದಾಗ ಏನೋ ಗಲಾಟೆ ಆಗ್ತಾ ಇರುತ್ತೆ ಅಂತ ಮಾಹಿತಿ ಬರುತ್ತೆ. ಇವ್ರು ಹೋಗ್ತಾರೆ, ಇವನಿಗೆ ಹಲ್ಲೆ ಮಾಡಿ ಮರಣ ಆಗಿರ್ತಾರೆ. ಅದರಲ್ಲಿ ತನಿಖೆ ಮಾಡಿ ನ್ಯಾಯಾಲಯದಲ್ಲಿ ವಿಚಾರಣೆ ಮುಗಿದು 2011ರಲ್ಲಿ ಅವನಿಗೆ ಲೈಫ್ ಸೆಂಟೆನ್ಸ್ ಆಗುತ್ತೆ, ಜೀವಾವಧಿ ಶಿಕ್ಷೆ ಮತ್ತು 50,000 ದಂಡ ಆಗಿದೆ. ಅವನು ಗುಲ್ಬರ್ಗ ಪ್ರಿಸನಲ್ಲಿ ಇರ್ತಾನೆ. ಅಲ್ಲಿ ಇತರೆ ಕೈದಿಗಳ ಜೊತೆ ಜಗಳ ಮಾಡ್ಕೊಂಡಿದ್ದರಿಂದ ಬಿಜಾಪುರ ಪ್ರಿಸನ್ಗೆ ಶಿಫ್ಟ್ ಆಗ್ತಾನೆ 2014. ಅಲ್ಲಿ ಶಿಫ್ಟ್ ಆದ ನಂತರ ಅನಾರೋಗ್ಯದ ನೆಪದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾನೆ. 2014ರಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಳ್ತಾನೆ. ಈ ವಿಚಾರಕ್ಕೆ ಅಲ್ಲಿ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಸೆಕ್ಷನ್ 224 IPC ಅಡಿಯಲ್ಲಿ ಏನು ಆಸ್ಪತ್ರೆಯಿಂದ ಕನ್ವಿಕ್ಟ್ ಪ್ರಿಸನ್ ತಪ್ಪಿಸ್ಕೊಂಡಿದ್ದಕ್ಕೋಸ್ಕರ ಪ್ರಕರಣ ದಾಖಲಾಗಿರುತ್ತೆ. ಅಲ್ಲಿ ಪ್ರಕರಣ ಆಲ್ರೆಡಿ ತನಿಖೆ ಮಾಡಿ ಅಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ 2014ರಲ್ಲಿ ಪ್ರಕರಣ ಆಗಿರುತ್ತೆ. ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಇದನ್ನು ಒಂದು ಸವಾಲಾಗಿ ತೆಗೆದುಕೊಂಡು, ಯಾಕಂತಂದರೆ ನಮ್ಮ ಸಿಬ್ಬಂದಿಯವರಿಗೆ ಕೊಲೆ ಮಾಡಿ ಶಿಕ್ಷೆ ಆದ ಅಪರಾಧಿ ತಪ್ಪಿಸ್ಕೊಂಡು ಹೋಗಿ ನಾರ್ಮಲ್ ಜೀವನ ಮಾಡೋದಂತೂ ಇಟ್ ಈಸ್ ಆಸ್ ಗುಡ್ ಆಸ್ ಎಸ್ಕೇಪಿಂಗ್ ಫ್ರಮ್ ದಿ ಲೀಗಲ್ ಸಿಸ್ಟಮ್, ಲೀಗಲ್ ಪ್ರೊಸೆಸ್. ಅದನ್ನು ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಂತೋಷ್ ಮತ್ತು ಅವರ ಟೀಮ್, ಭೀಮಾ ನಾಯಕ, ಶಶಿಕಾಂತ್, ನಮ್ಮ ಟೆಕ್ನಿಕಲ್ ಟೀಮ್, ಚನ್ನವೀರೇಶ್, ದೇ ಹ್ಯಾವ್ ಡನ್ ಎಕ್ಸಲೆಂಟ್ ಮಾಡಿ ಲಾಸ್ಟ್ ಒಂದು 4-5 ಮಂತ್ಸ್ ಅದರಲ್ಲಿ ಇಂಟೆನ್ಸಿವ್ ವರ್ಕ್ ಮಾಡಿ ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಅದರಲ್ಲಿ ಕೆಲವರು ಇಲ್ಲಿ ಪಕ್ಕದ ಮಹಾರಾಷ್ಟ್ರ ಕೆಲವು ಜಿಲ್ಲೆಗಳಿದ್ದಾರೆ ಅಂತ ಹೇಳ್ತಾರೆ. ಗುಲ್ಬರ್ಗ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಅಫಜಲ್ಪುರ್ ಕಡೆ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಗಾಣಗಾಪುರ. ನೆಕ್ಸ್ಟ್ ಇತ್ತೀಚೆಗೆ ಬಂದ ಕೆಲವು ಖಚಿತ ಮಾಹಿತಿ ಮೇರೆಗೆ ಬಾಂಬೆ ಕೂಡ ಅಂತ ಬರುತ್ತೆ. ಅಲ್ಲಿ ನಮ್ಮ ತಂಡ ಕಾರ್ಯಾಚರಣೆ ಮಾಡ್ತಾರೆ. ಅಲ್ಲಿ ಕೆಲವು ಸ್ಥಳೀಯ ಪೊಲೀಸರ ಸಹಾಯನೂ ಕೂಡ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆಮೇಲೆ ನಮಗೆ ಏನು ನಾವು ಅನಲೈಸಿಸ್ ಮಾಡಿದ್ದೀವಿ, ಏನು ನಮ್ಮ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಕಲೆ ಹಾಕಿದಾಗ ಅದನ್ನು ಕೂಡ ಅವ್ನು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡ್ತಾನೆ, ಅಲ್ಲಿ
ಫೇಕ್ ID ಕಾರ್ಡ್ಸ್ಗಳು ಮಾಡಿರ್ತಾನೆ ಇವರು ಕೂಡ. ಈಗ ಅಲ್ಲಿ ಹೋಗಿ ಮದುವೆ ಆಗಿದ್ದಾನೆ, ಮದುವೆಯಾಗಿ ಇವನ ವೈಫ್ ಬ್ರದರ್ ಡೆತ್ ಆಗಿದೆ. ಆ ಡೆತ್ ಆದ ಬ್ರದರ್ ಏನು ID ಕಾರ್ಡ್ಸ್ಗಳಿದೆ, ಆ ID ಕಾರ್ಡ್ಸ್ಗಳು ಇವನ ಫೋಟೋ ಅಂಟಿಸ್ಕೊಂಡು ಇವನ ವೈಫ್ ಬ್ರದರ್ ಹೆಸರಲ್ಲಿ ಇವನ ID ಕಾರ್ಡ್ಸ್ಗಳ ಮೇಲೆ ಏನೇ ತೆಗೆದುಕೊಂಡು, ಮೊಬೈಲ್ ಫೋನ್ ತೆಗೆದುಕೊಂಡ್ರು, ಅವನ ಮೇಲೆ ಎನಿ ಐಡೆಂಟಿಟಿ ಕಾರ್ಡ್ಸ್ ತೆಗೆದುಕೊಂಡ್ರು, ಪ್ಯಾನ್ ಕಾರ್ಡ್ ಎಲ್ಲ, ಆಧಾರ್ ಕಾರ್ಡ್ ಎಲ್ಲ ಆ ID ಕಾರ್ಡ್ ಮೇಲೆ ತೆಗೆದುಕೊಂಡಿದ್ದ. ಹಾಗಾಗಿ ಕೆಲವು ಪತ್ತೆ ಮಾಡಲಿಕ್ಕೆ ಡಿಲೇ ಆಗಿತ್ತು. ಆದರೂ ಕೂಡ ಅದನ್ನು ಬಿಡಲಾರದೆ ನಮ್ಮ ಅಧಿಕಾರಿಗಳು ಅವನನ್ನು ಪುಣೆಯಿಂದ ಬಂಧಿಸಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಏನು 11 ವರ್ಷದಿಂದ ಅವನು ಶಿಕ್ಷೆ ಆಗಿರುವ, ಜೀವಾವಧಿ ಶಿಕ್ಷೆ ಆಗಿರುವ ಆರೋಪಿಯನ್ನು ಬಂಧಿಸುವಲ್ಲಿ ನನ್ನ ತಂಡ ಯಶಸ್ವಿಯಾಗಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಅದೇ ರೀತಿ ಈ ತಂಡಕ್ಕೂ ಕೂಡ ನಾನು ಪ್ರಶಂಸಾ ಪತ್ರವನ್ನು ನೀಡಿ ಬಯಸ್ತೇನೆ.